ಕಮಲ್ ಹಾಸನ್ ಪುತ್ರಿ ಖ್ಯಾತ ನಟಿ ಶ್ರುತಿ ಹಾಸನ್ ಅವರ ಮಮ್ಮ ವಿವಾದ ಈಗ ಸಿನಿಮಾ ವಲಯದಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಶ್ರುತಿ ಹಾಸನ್ ಅವರು ಸಾರ್ವಜನಿಕ ಸ್ಥಳದಲ್ಲಿ ಪಾಪರಾಜಿ ಅಥವಾ ಫೋಟೋಗ್ರಾಫರ್ ಒಬ್ಬನ ವಿರುದ್ಧ ಭಾರಿ ಆಕ್ರೋಶ ಹೊರಹಾಕಿದ್ದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ. ಅಷ್ಟಕ್ಕೂ ಏನಿದು ಮಮ್ಮ ವಿವಾದ ಅಂದ್ರ ಈ ಸ್ಟೋರಿ ನೋಡಿ. ಸಿನಿಮಾ ತಾರೆಯರು ಎಲ್ಲಿಗೆ ಹೋದ್ರೂ ಅವರ ಹಿಂದೆ ಕ್ಯಾಮರಾ ಹಿಡಿದು ಓಡುವ ಪಾಪರಾಜಿಗಳ ಅಥವಾ ಫೋಟೋಗ್ರಾಫರ್ಗಳ ಕಾಟ ಹೊಸದೇನಲ್ಲ. ಕೆಲವು ತಾರೆಯರು ಇದನ್ನ ನಗುತ್ತಲೇ ಸ್ವೀಕರಿಸಿದ್ರೆ ಇನ್ನು ಕೆಲವರು ಅತಿಯಾದಾಗ ಗರಂ ಆಗುವುದುಂಟು. ಇದೀಗ ಬಹುಭಾಷಾ ನಟಿ ಶ್ರುತಿ ಹಾಸನ್ ಅವರು ಸಾರ್ವಜನಿಕ ಸ್ಥಳದಲ್ಲಿ ಪಾಪರಾಜಿ ಒಬ್ಬನ ವಿರುದ್ಧ ಭಾರಿ ಆಕ್ರೋಶ ಹೊರಹಾಕಿದ್ದಾರೆ. ಸದ್ಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಇತ್ತೀಚೆಗೆ ಶ್ರುತಿ ಹಾಸನ್ ಅವರು ಮುಂಬೈನ ಹೋಟೆಲ್ ಒಂದರಿಂದ ಹೊರಬರ್ತಾ ಇದ್ದಾಗ ಎಂದಿನಂತೆ ಫೋಟೋಗ್ರಾಫರ್ಗಳು ಅವರನ್ನ ಮುತ್ತಿಕೊಳ್ತಾರೆ. ಶ್ರುತಿ ಅವರು ಕ್ಯಾಮರಾಗೆ ಪೋಸ್ ನೀಡುತ್ತಾ ತಮ್ಮ ಕಾರಿನತ್ತ ಹೆಜ್ಜೆ ಹಾಕ್ತಾ ಇದ್ರು. ಈ ಸಂದರ್ಭದಲ್ಲಿ ಅಲ್ಲಿದ್ದ ಪಾಪರಾಜಿ ಒಬ್ಬ ಶ್ರುತಿ ಅವರನ್ನ ಉದ್ದೇಶಿಸಿ ಮಮ್ಮ ಎಂದು ಕರೆದಿದ್ದಾನೆ. ಇದನ್ನ ಕೇಳ್ತಾ ಇದ್ದಂತೆ ಶ್ರುತಿ ಹಾಸನ್ ಅವರ ಮುಖಭಾವ ಸಂಪೂರ್ಣ ಬದಲಾಗಿದೆ. ತಕ್ಷಣವೇ ಅಲ್ಲಿಯೇ ನಿಂತ ಶ್ರುತಿ, ಯಾರು ಮಮ್ಮ, ನಿನ್ನ ಮಮ್ಮ ನಾನಾ ಏನ್ ಬೊಗಳ್ತಾ ಇದ್ದೀಯ ನೀನು ಅಂತ ಕೇಳಿದ್ದಾರೆ. ಅಂದ್ರೆ ಕೌನ್ ಹೇ ಮಮ್ಮ, ಆಪ್ಕಿ ಮಮ್ಮ ಹೇ, ಕ್ಯಾ ಬಕ್ ರಹೆ ಹೋ ತುಮ್ ಎಂದು ಖಾರವಾಗಿ ಪ್ರಶ್ನಿಸಿದ್ದಾರೆ. ಶ್ರುತಿ ಅವರ ಈ ಕೋಪ ಕಂಡ ಫೋಟೋಗ್ರಾಫರ್ಗಳು ಒಂದು ಕ್ಷಣ ದಂಗಾಗಿದ್ದಾರೆ. ಸಾಮಾನ್ಯವಾಗಿ ಶಾಂತವಾಗಿರುವ ಶ್ರುತಿ ಈ ಬಾರಿ ಪಾಪರಾಜಿಗಳ ವರ್ತನೆ ಮಿತಿಮೀರಿದೆ ಎಂದು ಭಾವಿಸಿ ಅಲ್ಲಿಯೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ಸ್ಟಂಟ್ ಬಾಲಿವುಡ್ ಹಂಚಿಕೊಂಡಿರುವ ಈ ವಿಡಿಯೋಗೆ ನೆಟ್ಟಿಗರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಹೆಚ್ಚಿನ ಜನ ಶ್ರುತಿ ಹಾಸನ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಯಾವುದೇ ಸಂಬಂಧವಿಲ್ಲದ ನಟಿಯರನ್ನ ಹೀಗೆ ವಿಚಿತ್ರವಾಗಿ ಕರೆಯುವುದು ತಪ್ಪು, ಅವರಿಗೆ ಗೌರವ ನೀಡಬೇಕು ಅಂತ ಕಮೆಂಟ್ ಮಾಡಿದ್ದಾರೆ. ಮತ್ತೊಬ್ಬ ಬಳಕೆದಾರ, ಅವಳೇನು ನಿನ್ನ ತಾಯಿನ, ಯಾಕೆ ಹಾಗೆ ಕರೀತಿದ್ಯಾ ಎಂದು ಪಾಪರಾಜಿಯನ್ನ ಪ್ರಶ್ನಿಸಿದ್ದಾರೆ. ಆದರೆ ಕೆಲವು ನೆಟ್ಟಿಗರು ಇದಕ್ಕೇಕೆ ಇಷ್ಟೊಂದು ಕೋಪ, ಅವರು ಪ್ರೀತಿಯಿಂದ ಕರೆದಿರಬಹುದು ಅಂತ ಶ್ರುತಿ ಅವರ ರಿಯಾಕ್ಷನ್ ಸ್ವಲ್ಪ ಜಾಸ್ತಿ ಆಯಿತು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ವೃತ್ತಿ ಜೀವನದ ಬಗ್ಗೆ ಹೇಳೋದಾದ್ರೆ ಶ್ರುತಿ ಹಾಸನ್ ಅವರು ಸದ್ಯ ಭಾರಿ ಬ್ಯುಸಿಯಾಗಿದ್ದಾರೆ. ಮುಖ್ಯವಾಗಿ ಪ್ರಶಾಂತ್ ನೀಲ್ ನಿರ್ದೇಶನದ ಪ್ರಭಾಸ್ ನಟನೆಯ ಬ್ಲಾಕ್ ಬಸ್ಟರ್ ಸಿನಿಮಾ ಸಲಾರ್ ಪಾರ್ಟ್ 2 ನಲ್ಲಿ ಶ್ರುತಿ ಹಾಸನ್ ನಾಯಕಿಯಾಗಿ ಅಬ್ಬರಿಸಲಿದ್ದಾರೆ. ಒಟ್ಟಿನಲ್ಲಿ ಶ್ರುತಿ ಹಾಸನ್ ಅವರ ಈ ಮಮ್ಮ ವಿವಾದ ಈಗ ಸಿನಿಮಾ ವಲಯದಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿದ್ದು, ಸೆಲೆಬ್ರಿಟಿಗಳ ಖಾಸಗಿತನ ಮತ್ತು ಗೌರವದ ಬಗ್ಗೆ ಮತ್ತೊಮ್ಮೆ ಮಾತುಗಳು ಕೇಳಿ ಬರ್ತಾ ಇದೆ.